ನಮಸ್ಕಾರ ಮಕ್ಕಳೇ, ಇದು ಗಣಿತ 10ನೇ ತರಗತಿ ಭಾಗ 1 ಅಧ್ಯಾಯ 8 ಅಲ್ಲ, ಇದು 1 ವಾಸ್ತವ ಸಂಖ್ಯೆಗಳು. ಇದು ಹಳೆಯ ಪುಸ್ತಕ, ಸೇಮ್ ಇದೆ ಪಾಠ, ಸ್ವಲ್ಪ ಇರೋದನ್ನೇ ಹೇಳ್ತೀನಿ. ಈಗ ವಾಸ್ತವ ಸಂಖ್ಯೆಗಳು ಅಂದರೆ ಇಂಗ್ಲೀಷ್ನಲ್ಲಿ ರಿಯಲ್ ನಂಬರ್ಸ್ ಅಂತ. ರಿಯಲ್ ನಂಬರ್ಸಲ್ಲಿ ಎಲ್ಲ ಬಂದುವುದು. ಈಗ ಹಿಂದಿನ 9ನೇ ತರಗತಿಯಲ್ಲಿ ನೀವು ಅಭಾಗಲಬ್ಧ ಸಂಖ್ಯೆಗಳನ್ನು ನೀವು ಅವಲೋಕಿಸಿದ್ದೀರಿ. ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಈಗಾಗಲೇ ಇದು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಭಾಗಲಬ್ಧ, ಅಭಾಗಲಬ್ಧ, ಪೂರ್ಣಾಂಕಗಳು ಇವೆಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳಲ್ಲಿ ಸೇರ್ತವೆ. ಈಗ ನಾವು ಮುಂದೆ ಏನನ್ನು ಚರ್ಚೆ ಮಾಡ್ತೀವಿ, ಅಂಕಗಣಿತದ ಮೂಲ ಪ್ರಮೇಯವನ್ನು ಕುರಿತು ಚರ್ಚೆ ಮಾಡ್ತೀವಿ. ಈ ಯೂಕ್ಲಿಡಿನ ಭಾಗಾಕಾರ ಕ್ರಮವಿದೆ, ನಿಮಗಿಲ್ಲ, ಇದು ಹಳೆಯ ಪುಸ್ತಕ ಆಗಿರೋದ್ರಿಂದ. ಈಗ ಅಂಕಗಣಿತದ ಮೂಲ ಪ್ರಮೇಯ, ಅರ್ಥಮೆಟಿಕ್ಸ್ ಬೇಸಿಕ್ ಥೇರಮ್ ಅಂತಾರೆ. ಇದು ಏನೂ ಇಲ್ಲ, ಬಹಳ ಸುಲಭ ಇದೆ, ನಮಗಾಗಲೇ ಗೊತ್ತಿದೆ. ಇದು ಧನ ಪೂರ್ಣಾಂಕಗಳ ಗುಣಾಕಾರಕ್ಕೆ ಸಂಬಂಧಿಸಿದೆ. ಇದು ಏನಪ್ಪ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು. ಅಂದರೆ ಈಗ ಉದಾಹರಣೆಗೆ, ಈಗ 6 ಅಂತಕ್ಕಂಥದ್ದು ಸಂಯುಕ್ತ ಸಂಖ್ಯೆ. ಇದನ್ನು 2 × 3 ಅಂತಂದೇಳಿ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ಬರಿಬಹುದು. ಇದೇ ನಾವು ಅಂಕಗಣಿತದ ಮೂಲ ಪ್ರಮೇಯ. ಉದಾಹರಣೆಗೆ ಈಗ 8ನ್ನು ನಾವು 2 × 2 × 2. ಅದೇ ರೀತಿ 10ನ್ನು ನಾವು 5 × 2 ಅಂತ ಬರಿಬೋದು. ಇವು ಸಂಯುಕ್ತ ಸಂಖ್ಯೆಗಳು. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಇವನ್ನ ನಾವು ಪರಿವರ್ತಿಸಿ ಬರಿಬೋದು. ಇದೇ ಅಂಕಗಣಿತದ ಮೂಲ ಪ್ರಮೇಯ. ಇದು ಬಹಳ ಸುಲಭವಾಗಿದ್ದರೂ ಕೂಡ ಇದು ಗಣಿತ ಕ್ಷೇತ್ರದಲ್ಲಿ ಇದರ ಆಳವಾದ ಮತ್ತು ಗಣನೀಯವಾದ ಅನ್ವಯಗಳಿವೆ. ಅಂದರೆ ಇದನ್ನು ಬಹಳಷ್ಟು ಕಡೆ ನಾವು ಉಪಯೋಗಿಸ್ತೀವಿ ಅಂತ. ಎಲ್ಲಿ ನಾವು ಈಗ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಏನು, √2. ಈಗ 2 ಮುಖ್ಯವಾದ ಸಂದರ್ಭಗಳು, ಇದನ್ನು ಈ ಮೂಲ ಪ್ರಮೇಯವನ್ನು ಎಲ್ಲಿ ಉಪಯೋಗಿಸ್ತೀವಿ ಅನ್ನೋದಕ್ಕೆ 2 ಮುಖ್ಯವಾದ ಸಂದರ್ಭಗಳು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮಾತ್ರ ನಮಗೆ ಹೊಸ ಪುಸ್ತಕದಲ್ಲಿದೆ. ಅದ್ಯಾವುದು ಅಂದರೆ, ಈಗ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5 ಇತ್ಯಾದಿ ಅಭಾಗಲಬ್ಧ ಸಂಖ್ಯೆಗಳು ಇತ್ಯಾದಿಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಲು ನಾವು ಇದನ್ನು ಉಪಯೋಗಿಸ್ತೀವಿ, ಈ ಒಂದು ಮೂಲ ಪ್ರಮೇಯವನ್ನು. ಮತ್ತು ಮುಂದಕ್ಕೆ ನಾವು ಇದೇ ಮೂಲ ಪ್ರಮೇಯವನ್ನು ಮತ್ತೆ ಅದೇ ರೀತಿ ವಿವರಣೆ ಕೊಡ್ತಾ ಹೋಗ್ತಾನೆ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ. ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಅಂತ, ಯಾವುದೇ ಸ್ವಾಭಾವಿಕ ಸಂಖ್ಯೆಗಳು ಯಾವುವು, 0, 1, 2, 3, 4 ಅವು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ತಿಳಿದಿದ್ದೀವಿ. ಉದಾಹರಣೆಗೆ 2ನ್ನು ಅದರ ಅವಿಭಾಜ್ಯ ಅಪವರ್ತನ 2 ಮತ್ತು 2ಕ್ಕೆ ಇನ್ನೂ ಹೆಚ್ಚಿಗೆ ಅವಿಭಾಜ್ಯ ಅಪವರ್ತನಗಳು ಬರಲ್ಲ. 4 ಅಂತಕ್ಕಂಥದ್ದು ಸಂಯುಕ್ತ ಸಂಖ್ಯೆ ಆಗುತ್ತೆ, ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. ಅಥವಾ ವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಈಗ 2 ಅವಿಭಾಜ್ಯ ಸಂಖ್ಯೆ, ಈ 2 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಒಂದೇ ಸಂಖ್ಯೆ ಬರುತ್ತೆ. ಆದರೆ 4 ವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಇದು 2 × 2 ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. 253ನ್ನು 11 × 23 ಗುಣಿಸಿದಾಗ 253 ಬರುತ್ತೆ. ಇವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಈ ಒಂದು ಸಂಯುಕ್ತ ಸಂಖ್ಯೆಯನ್ನು ಬರೆದಿದ್ದೀವಿ. ಅಂದರೆ ಈ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆದಿದ್ದೀವಲ್ಲ, ಇದನ್ನು ಉಲ್ಟಾ ಅಂದರೆ ಸ್ವಾಭಾವಿಕ ಸಂಖ್ಯೆ ಇನ್ನೊಂದು ದಿಸೆಯಲ್ಲಿ ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸುವುದರಿಂದ ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಪಡಿಬಹುದೇ? ಹೌದು. ಈಗ ಉಲ್ಟಾ 2 × 4 ಪಡಿಬೋದು. ಇವು 4ನ್ನು 2 × 2 ಅಂತ ಬರ್ತೀವಿ, 2 × 4 ಅಂತ ಬರಿಬೋದು. ಉದಾಹರಣೆಗೆ ಇಲ್ಲಿ 2, 3, 7, 11, 23 ಅನ್ನೋ ಸಂಖ್ಯೆಗಳನ್ನು ತಗೊಂಡು ನಾವು ಈ 3 ಸಂಖ್ಯೆ ಗುಣಿಸಿದ್ವಿ, ಈ ಸಂಖ್ಯೆ ಬಂತು. ಇಲ್ಲಿ ಎಲ್ಲ ಸಂಖ್ಯೆಗಳು ಗುಣಿಸಿದ್ವಿ, ಈ ಸಂಖ್ಯೆ ಬಂತು. ಇದ್ರ ಜೊತೆಗೆ 2² ಅಂದರೆ 2ನ್ನು ಹೆಚ್ಚಿಗೆ ಮಾಡಿದ್ವಿ, ಇಲ್ಲಿ ಈ ಸಂಖ್ಯೆ ಬಂತು. ಹೀಗೆ ನಮಗೆ ಅಪರಿಮಿತವಾಗಿರ್ತಕ್ಕಂಥ ಪೂರ್ಣಾಂಕಗಳು ದೊರೀತಾ ಹೋಗ್ತವೆ. ಇಲ್ಲಿ 2³ 3 ಇದೆ, 3 ಇದೆ, 7³ 3 ಇದೆ. ಈಗ ನಾವು ಸಾಧ್ಯವಿರುವ ಎಲ್ಲ ಅವಿಭಾಜ್ಯಗಳನ್ನು ತೆಗೆದುಕೊಂಡ್ರೆ
ಈ ರೀತಿಯ ಸಂಖ್ಯೆಗಳ ಸಂಗ್ರಹದ ಗಾತ್ರದ ಬಗ್ಗೆ ನೀವು ಏನನ್ನು ಊಹಿಸ್ತೀರಾ ಅಂತ ಪ್ರಶ್ನೆ ಕೇಳ್ತಾನೆ. ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲ ತಗೊಂಡು ನಾವು ಗುಣಿಸ್ತಾ ಹೋದರೆ ಎಷ್ಟು ಸಂಖ್ಯೆಗಳು ಬರ್ಬೋದು? ಅದು ಕೇವಲ ಪರಿಮಿತ ಪೂರ್ಣಾಂಕಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಅವು ಕಡಿಮೆ ಇರ್ತಾವ ಅಥವಾ ಎಣಿಸ್ಬೋದಾ, ಅಥವಾ ಅಲ್ಲಿ ಅಪರಿಮಿತ ಪೂರ್ಣಾಂಕಗಳಿರುತ್ತವೆಯೇ? ಅಪರಿಮಿತವಾದ ಪೂರ್ಣಾಂಕಗಳೇ ನಮಗೆ ಸಿಗ್ತವೆ. ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳು ವಾಸ್ತವವಾಗಿ ನಿಜವಾಗಿ ಅವಿಭಾಜ್ಯ ಸಂಖ್ಯೆಗಳಿವೆ. ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಪರಿಮಿತವಾಗಿದ್ದಾವೆ. 2ರಿಂದ ಶುರುವಾಗಿ 3, 5, 7, 11 ಈ ರೀತಿ ಅವಿಭಾಜ್ಯ ಸಂಖ್ಯೆಗಳು ಅಪರಿಮಿತವಾಗಿದ್ದಾವೆ. ಈ ಅಪರಿಮಿತವಾಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಗುಣಿಸ್ತಾ ಹೋದರೆ ನಾವು ಅಪರಿಮಿತವಾಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳ ಅಪರಿಮಿತ ಸಂಗ್ರಹವನ್ನು ಪಡೆಯುತ್ತೇವೆ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನಪ್ಪ ಅಂದರೆ, ಈ ರೀತಿಯಲ್ಲಿ ನಾವು ಅಂದರೆ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ನಾವು ಎಲ್ಲ ಸಂಯುಕ್ತ ಸಂಖ್ಯೆಗಳನ್ನು ಪಡಿಬೋದೇ ಅಂತ ಕೇಳ್ತಾನೆ. ಹೌದು, ಪಡಿಬೋದು. ನೀವು ಇದರ ಬಗ್ಗೆ ಏನನ್ನು ಯೋಚಿಸುವಿರಿ? ಹೌದು, ಪಡಿಬೋದು. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಲ್ಲದ ಸಂಯುಕ್ತ ಸಂಖ್ಯೆಗಳು ಇರಬಹುದೇ ಅಂತ. ಈಗ ಯಾವುದೇ ಸಂಯುಕ್ತ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಇದ್ರೇ ಅದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಅಂದರೆ ವಿಭಾಜ್ಯ ಸಂಖ್ಯೆ ಅಂತ ಹೇಳಿದರೆ ಈಗ ಯಾವುದಾದ್ರೂ ವಿಭಾಜ್ಯ ಸಂಖ್ಯೆಯಲ್ಲಿ ಅತಿ ಸಣ್ಣ ಸಂಖ್ಯೆ ಅಂದರೆ 4 ಯಾವುದರಿಂದ ಬಂದಿದೆ? 2 × 2 ಸರಿನಾ. ಈಗ 6 ನೋಡಿರಿ, 2 × 3 ನೋಡಿ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಇಲ್ಲದೇ ಸಂಯುಕ್ತ ಸಂಖ್ಯೆಗಳು ಯಾವ ರೀತಿ ಬರ್ತವೆ? ಬರೋದಿಲ್ಲ, ಹೌದಾ? ಇವರೇನು ಹೇಳ್ತಾರೆ, ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಧನ ಪೂರ್ಣಾಂಕಗಳನ್ನು ಅಪವರ್ತಿಸೋಣ. ಧನ ಅಂದರೆ ಪ್ಲಸ್ ಇರ್ತಕ್ಕಂಥ ಪೂರ್ಣಾಂಕಗಳು. ಉದಾಹರಣೆಗೆ ಈ ಒಂದು ಸಂಖ್ಯೆ ತಗೊಂಡಿದ್ದಾರೆ, ಇದನ್ನು ಅಪವರ್ತನ ವೃಕ್ಷ ಅಂತಾರೆ. ಅಪವರ್ತನ ವೃಕ್ಷ, ಮರ ಅಂತ ಕರೀತಾರೆ. ಇದನ್ನು ನಾವು 2ರಿಂದ ಭಾಗಿಸ್ತಾ ಹೋದರೆ ಈ ಸಂಖ್ಯೆ ಸಿಗ್ತಾ ಹೋಗ್ತದೆ. 2ರಿಂದ 2 ಅವಿಭಾಜ್ಯ ಸಂಖ್ಯೆ ಅಲ್ಲ. 2 ಎಷ್ಟು ಸರಿ ಬಂತು ನೋಡ್ರಿ? 3 ಸತಿ ಬಂತು. ಮತ್ತು 3ರಿಂದ ಭಾಗಿಸ್ಕೊಳ್ತಾ ಹೋದ್ರು 3 2 ಸತಿ ಬಂತು. 5ರಿಂದ ಭಾಗಿಸಿದ್ರು 5 ಒಂದು ಸತಿ. 7ರಿಂದ ಭಾಗಿಸಿದ್ರು ಇಲ್ಲಿ ಅವಿಭಾಜ್ಯ ಸಂಖ್ಯೆ ಬಂತು. ಈಗ ನೀವು ಇದನ್ನು ಅಪವರ್ತನ ವೃಕ್ಷ ಮಾಡೋದು ನಿಮ್ಗೆ ಅಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ಈಗ ಈ ಒಂದು ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ನಾವು 2 × 2 × 2 3 × 3 × 5 × 7 × 13 ಇಲ್ಲಿ ನೋಡ್ರಿ 2 3 ಸತಿ ಬಂದಿದೆ. ಅದನ್ನು ನಾವು 2⁻³ ಅಂತ ಬರಿಬೋದು. ಅಂದರೆ 2ನ್ನು 3 ಸತಿ ಗುಣಿಸೋದು ಅಂತ ಸಂಕ್ಷಿಪ್ತವಾಗಿ ಬರಿಬೋದು. 3 2 ಸತಿ ಬಂದಿದೆ, 3⁻² ಅಂತ. ಅಂದರೆ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಅಪವರ್ತಿಸಿದಾಗ ಆ ಅವಿಭಾಜ್ಯಗಳ ಘಾತಗಳ ಗುಣಲಬ್ಧವಾಗಿ ಕೂಡ ವ್ಯಕ್ತಪಡಿಸ್ಬೋದು. ನಾವು ಅಂಕಗಣಿತದ ಮೂಲ ಪ್ರಮೇಯವನ್ನು ಚರ್ಚಿಸುತ್ತಿದ್ದೀವಿ ಮಕ್ಕಳೇ, ಇದು ನೆನಪಿರಲಿ. ಈಗ ಇನ್ನೊಂದು ಸಂಖ್ಯೆಯನ್ನು ತಗೊಂಡು ಅದನ್ನು ಕೂಡ ನಾವು ಅಪವರ್ತಿಸಿದಾಗ 3⁻², ಆಮೇಲೆ 3803 ಮತ್ತು 3607 ಬಂದಿದೆ. ಈ ಸಂಖ್ಯೆಗಳು ಅವಿಭಾಜ್ಯಗಳು ಅಂತಂದೇಳಿ ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಇದು ಅವಿಭಾಜ್ಯಗಳೇ ಇರ್ಬೋದು, ಯಾಕಂದರೆ ಪುಸ್ತಕದಲ್ಲೇ ಮಾಡಿದ್ದಾರೆ. ಇದರಿಂದ ನೋಡಿರಿ, ಇಲ್ಲಿ ಘಾತಗಳಲ್ಲಿ ನಾವು ವ್ಯಕ್ತಪಡಿಸಿದ್ದೀವಿ, ಹೌದಿಲ್ಲ? ಈ ಸಂಖ್ಯೆಯನ್ನು ಮೊದಲಿಗೆ ಏನು ಮಾಡಿದ್ವಿ? ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ಕೊಂಡ್ವಿ. ಆಮೇಲೆ ಆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಎಷ್ಟು ಸಾರಿ ಬಂದಿರುತ್ತೋ ಅಷ್ಟು ಸಾರಿ ಘಾತ ಇಟ್ಬಿಟ್ರೆ ಅದು ಕೂಡ ಓಕೆ ಆಗುತ್ತೆ ಅಂತ. ಈಗ ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯಗಳ ಘಾತಗಳ ಗುಣಲಬ್ಧವಾಗಿ ಬರೀಬಹುದು. ಈಗ ಉದಾಹರಣೆಗೆ 3 2 ಅದಾವೆ, 3⁻². 3 ಒಂದೇ ಇತ್ತಪ್ಪ. ಈಗ 3803 ಒಂದೇ ಇದೆ, ಅವಾಗ ಘಾತ ಎಷ್ಟಿರುತ್ತೆ? 1 ಅಂತ ಇರುತ್ತೆ. ಅಂದರೆ ಘಾತಗಳ ರೂಪದಲ್ಲಿ ವ್ಯಕ್ತಪಡಿಸಿದರೆ ಏನೂ ವ್ಯತ್ಯಾಸ ಆಗೋದಿಲ್ಲ ಅಂತ. ನೋಡಿ, ವಾಸ್ತವವಾಗಿ ಈ ಹೇಳಿಕೆ ಸತ್ಯ ಆಗಿದ್ದು ಅಂಕಗಣಿತದ ಮೂಲ ಪ್ರಮೇಯ ಅಂತಂದೇಳಿ ಎನ್ನುತ್ತಾರೆ. ಈಗ ಪೂರ್ಣಾಂಕಗಳ ಅಧ್ಯಯನದಲ್ಲಿ ಇದು ಮೂಲ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಅಂತೆ. ಹಾಗಾಗಿ ಈ ಪ್ರಮೇಯವನ್ನು ಸ್ಪಷ್ಟವಾಗಿ ನಿರೂಪಿಸೋಣ ಅಂತಂದರೆ, ಅಂದರೆ ಈ ಪ್ರಮೇಯ ಅಂದರೆ ಏನು? ಈ ಪ್ರಮೇಯವನ್ನು ನೀವು ಅಲ್ಲಿ ಗೊತ್ತಿದೆ, ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅಂತ. ಅದೇ ಈ ಅಂಕಗಣಿತದ ಮೂಲ ಪ್ರಮೇಯ. ಇಲ್ಲೂ ಕೂಡ ಅಷ್ಟೇ ಕೊಟ್ಟಿದ್ದಾನೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು, ಅಪವರ್ತಿಸ್ಬೋದು. ಅಪವರ್ತನೆ ಅಂದರೆ ಆ ಒಂದು ಸಂಖ್ಯೆಯನ್ನು ಭಾಗಿಸ್ತಕ್ಕಂಥ ಸಂಖ್ಯೆ. ಇವೆಲ್ಲ ಭಾಗಿಸಿರೋವೇ ಸಂಖ್ಯೆಗಳು, ಇವೆಲ್ಲ ಅಪವರ್ತನಗಳಿವು.
ನಾವೇನು ಮಾಡಿದ್ದೀವಿ, ಇದು ಅಪವರ್ತಿಸಿದ್ದೀವಿ, ಅಪವರ್ತನಗಳನ್ನು ಇಟ್ಟಿದ್ದೀವಿ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ. ಈಗ ಘಟಿಸುವ ಕ್ರಮ ಅಂದರೆ ನಾವು ಅದರ ಬದಲಾಗಿ ಬರಿಬೋದು. ಈಗ ಉದಾಹರಣೆಗೆ 6 = 2 × 3 ಅಂತಿದೆ, ಸರಿನಾ? ಈಗ 2 ಫಸ್ಟಿಗೆ ಬರ್ತೀವಿ, 3 ಆಮೇಲೆ ಬರ್ತೀವಿ. ಇದನ್ನು ನಾವು 3 ಫಸ್ಟಿಗೆ ಬರೆದು 2 ಬರಿಬೋದು. ಅಂದರೆ ಈ ಕ್ರಮ ಬರೆಯೋ ಕ್ರಮ ನಾವು ಚೇಂಜ್ ಮಾಡಿ ಬರಿಬೋದು. ಆದರೆ ಇದು ಬದಲಾಗೋದಿಲ್ಲ, ಬೆಲೆ ಬದಲಾಗೋದು. 2 × 3 = 6, 3 × 2 = 6. ಅದ್ರ ಜೊತೆಗೆ ಅನನ್ಯವಾಗಿರುತ್ತದೆ. ಅಂದರೆ 2 ಮತ್ತು 3 ಇರಲೇಬೇಕು, ಬೇರೆ ಸಂಖ್ಯೆಯಲ್ಲಿ ಬರೋದಿಲ್ಲ ಅಂತ. ಅನನ್ಯ ಅಂದರೆ ಇದೇ ಫೈನಲ್. ಈಗ ಉದಾಹರಣೆಗೆ ಇನ್ನೊಂದು ತಗೊಳ್ಳೋಣ, 10 ತಗೊಳ್ಳೋಣ. 10ಕ್ಕೆ 5 × 2. ಇದನ್ನು ಘಟಿಸುವ ಕ್ರಮ ಅಂದರೆ ಈಗ 5 × 2 ಬರೆಯುವ ಕ್ರಮ 2 × 5 ಬರೆಯಬಹುದೇ ಹೊರತು ಬೇರೆ ಅವಿಭಾಜ್ಯ ಸಂಖ್ಯೆಗಳು ಬರೋದಿಲ್ಲ. ಇನ್ನೂ ಹೆಚ್ಚಿನ ಅವಿಭಾಜ್ಯ 2 ಒಂದು ಸಾರಿ ಬಂದಿದೆ, ಇನ್ನೊಂದು ಸಾರಿ ಬರೋದಿಲ್ಲ. ಇದು ಅನನ್ಯ ಅಂದರೆ ಫೈನಲ್ ಅಂತಂದೇಳಿ ಹೇಳ್ಬೋದು. ಈ ಒಂದು ಅಂಕಗಣಿತದ ಪ್ರಮೇಯ ನಿಮ್ಗೆ ಅರ್ಥ ಆಗಿರ್ಬೋದು. ಅಂಕಗಣಿತದ ಪ್ರಮೇಯ ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ, ನೋಡ್ರಿ ಇಲ್ಲಿ ಇಂಟು ಇದೆ, ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು. ಜೊತೆಗೆ ನಾವು ಘಾತಗಳ ರೂಪದಲ್ಲೂ ವ್ಯಕ್ತಪಡಿಸ್ಬೋದು. ಇದು ಘಾತ 5 ಎಷ್ಟಿದಾವೆ? ಒಂದೇ ಇದ್ದಾವೆ. 5 ರ ಘಾತ 1, 2 ರ ಘಾತ 1, 2 4 ಇದ್ದರೆ 2 ರ ಘಾತ 4 ಅಂತ ಬರುತ್ತೆ. ಈ ಅಂಕಗಣಿತದ ಮೂಲ ಪ್ರಮೇಯವನ್ನು ಯೂಕ್ಲಿಡ್ನ ದಿ ಎಲಿಮೆಂಟ್ಸ್ ಅನ್ನೋನು ಬರೆದಿರೋದು ಯೂಕ್ಲಿಡ್. ಈ ಒಂದು ಪುಸ್ತಕದಲ್ಲಿ ಅವನು 14ನೇ ಉಕ್ತಿಯಾಗಿ ಪ್ರಪ್ರಥಮವಾಗಿ ಅವನು ದಾಖಲು ಮಾಡಿದ್ದಂತೆ. ಆದರೆ ಕಾರ್ಲ್ ಫ್ರೆಡ್ರಿಚ್ ಗಾಸ್ ಅಂತಕ್ಕಂಥವನು ಈ ಒಂದು ಅಂಕಗಣಿತದ ಮೂಲ ಪ್ರಮೇಯದ ಸರಿಯಾದ ಸಾಧನೆಯನ್ನು ನೀಡಿದ್ದಾನೆ ಅಂತ. ಅವನ ಪುಸ್ತಕ ಯಾವುದು? ಡಿಸ್ಕ್ವಿಸಿಷನ್ನೆಸ್ ಅರಿಥಮ್ಯಾಟಿಕೆದಲ್ಲಿ ಅವನು ಈ ಒಂದು ಸರಿಯಾದ ಸಾಧನೆಯನ್ನು ತೋರಿಸಿದ್ದಾನೆ. ಇವನನ್ನು ಗಣಿತಜ್ಞರ ರಾಜಕುಮಾರ ಅಂತ ಕರೀತಾರಂತೆ. ಕಾರ್ಲ್ ಫ್ರೆಡ್ರಿಚ್ ಗಾಸ್ ಅಂತಕ್ಕಂಥವ್ನು ಭಾಳ ಫೇಮಸ್ ಅಂತ. ಇವನು ಸಾರ್ವಕಾಲಿಕ ಶ್ರೇಷ್ಠ ಗಣಿತಜ್ಞರಲ್ಲಿ ಇವನು ಅಂದರೆ ಮೂರು ಜನ ಅದರಂತೆ. ಒಬ್ಬನು ಆರ್ಕಿಮಿಡೀಸು, ಇನ್ನೊಬ್ಬನು ನ್ಯೂಟನ್ನು, ಇವನು ಕಾರ್ಲ್ ಫ್ರೆಡ್ರಿಚ್ ಗಾಸ್ ಅಂತಂದೇಳಿ ಇವನು ಗಣಿತ ಮತ್ತು ವಿಜ್ಞಾನಕ್ಕೆ ಭಾಳಷ್ಟು ಕೊಡುಗೆಗಳನ್ನು ನೀಡಿದಾನಂತೆ. ಇವನನ್ನು ಯಾಕೆ ಈಗ ನೆನೆಸಿದ್ರು? ಅಂಕಗಣಿತದ ಮೂಲ ಪ್ರಮೇಯವನ್ನು ಮೊದಲ ಬಾರಿಗೆ ಸರಿಯಾಗಿ ವಿವರಿಸಿದವನು ಇವನೇ ಅಂತ. ಈಗ ಹೇಳ್ತದಾನೆ ಏನಪ್ಪ ಅಂದರೆ, ಈ ಅಂಕಗಣಿತದ ಮೂಲ ಪ್ರಮೇಯವನ್ನು ಮತ್ತೊಮ್ಮೆ ವಿವರಿಸ್ತದಾನೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಅಪವರ್ತಿಸಬಹುದು ಎಂದು ಅಂಕಗಣಿತದ ಮೂಲ ಪ್ರಮೇಯವು ತಿಳಿಸುತ್ತದೆ. ಈಗ ವಾಸ್ತವವಾಗಿ ಇದು ಇನ್ನೂ ಅನೇಕ ವಿಷಯಗಳನ್ನು ತಿಳಿಸ್ತದಂತೆ. ಏನದು ಅನೇಕ ವಿಷಯ? ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಒಂದು ಅನನ್ಯ ರೀತಿಯಲ್ಲಿ, ಅನನ್ಯ ಅಂದರೆ ಫೈನಲ್, ಮತ್ತು ಬೇರೆ ಸಂಖ್ಯೆಗಳು ಬರೋಲ್ಲ, ಅದೇ ಸಂಖ್ಯೆಗಳಿರ್ತವೆ. ಆದರೆ ವಿಭಿನ್ನ ಕ್ರಮಗಳಲ್ಲಿ ಬರೆಯಬಹುದು. ಅವುಗಳ ಅಪವರ್ತನಗಳ ದೊರೆಯುವಿಕೆಯು ವಿಭಿನ್ನ ಕ್ರಮ. ನಾನು ಹೇಳಿದ್ನಲ್ಲ, 2 × 3 ಇರೋದು 3 × 2 ಅಂತ ಬರಿಬೋದು. ಆದರೆ ಈ ಒಂದು ಸಂಖ್ಯೆಗಳು 3 ಇರಲೇಬೇಕು, 2 ಇರಲೇಬೇಕು, ಬೇರೆ 5 ಬರೋಂಗಿಲ್ಲ. ಇದು ಅನನ್ಯ ಅಂದರೆ ಫೈನಲ್. ಆದರೆ ಬರೆಯುವ ಕ್ರಮ ಚೇಂಜ್ ಇರ್ಬೋದು. ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರೋದು. ಉದಾಹರಣೆಗೆ 2 × 3 × 5 × 7 ಇದೆ. ಇದನ್ನು ನಾವು 3 × 5 × 7 × 2 ಅಂತ ಬರಿಬೋದು. ಬೆಲೆ ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ಇಲ್ಲಿ ಫೈನಲ್ ಮಾಡ್ತಾರೆ, ಒಂದು ಸ್ವಾಭಾವಿಕ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯು ಅನನ್ಯವಾಗಿದ್ದು, ಅಂದರೆ ಇವೇ ಸಂಖ್ಯೆ ಈ ನಾಲ್ಕೇ ಸಂಖ್ಯೆಗಳು ಇಲ್ಲಿರ್ತಾವೆ. ನೀವು ಹೆಂಗೆ ಅದಲು ಬದಲು ಮಾಡಿದ್ರು ಅವೇ 4 ಸಂಖ್ಯೆಗಳು ಅನನ್ಯವಾಗಿದ್ದು ಅಂದರೆ ಫೈನಲ್ ಆಗಿದ್ದು. ಅದರ ಅಪವರ್ತನಗಳನ್ನು ಬರೆಯುವ ಕ್ರಮಗಳು ವಿಭಿನ್ನವಾಗಿರ್ಬೋದು. ಬರೆಯುವ ಕ್ರಮ ವಿಭಿನ್ನ. ಮೊದಲೇ 7 ಬರೆದು ನೀವು ಬೇರೆವು ಬರಿಬಹುದು, ಮೊದಲೇ 3 ಬರೆದು ಬೇರೆವು ಬರಿಬೋದು, ಮೊದಲೇ 5 ಬರೆದು ಬೇರೆವು ಬರಿಬೋದು. ಹೀಗೆ ಬರೆಯುವ ಕ್ರಮಗಳು ಬೇರೆ ಇರ್ಬೋದು. ಆದರೆ ಅವಿಭಾಜ್ಯ ಅಪವರ್ತನಗಳು ಏನು ಬಂದಿದ್ದಾವೆ ಅವೇ ಫೈನಲ್ಲು, ಬೇರೆ ಅವಿಭಾಜ್ಯ ಅಪವರ್ತನಗಳು ಬರೋದಿಲ್ಲ. ಇದನ್ನೇ ಈಗ ಇಲ್ಲಿ ಅದನ್ನೇ ಮತ್ತೆ ವಿವರಿಸ್ತಾನೆ.
ಎಕ್ಸ್ ಅಂತಕ್ಕಂಥ ಒಂದು ಸಂಯುಕ್ತ ಸಂಖ್ಯೆಗೆ P1 P2 P3 ಅಂತಂದೇಳಿ Pn ಅವಿಭಾಜ್ಯ ಅಪವರ್ತನಗಳು ದೊರೆತಿವೆ ಅಂತ ತಿಳ್ಕೊಳ್ಳೋಣ. ಇವೆಲ್ಲವೂ ಅವಿಭಾಜ್ಯಗಳಾಗಿವೆ. ಇವನ್ನು ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಅಂದರೆ P1 ಅಂತಕ್ಕಂಥದ್ದು ಸಣ್ಣದು P2ಗಿಂತ, P2 ಅಂತಕ್ಕಂಥದ್ದು ಸಣ್ಣದು P3ಗಿಂತ, Pn ಅಂತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡದು ಅಥವಾ ಸಮ ಇರ್ಬೋದು ಅಂತ. ಈಗ ನಾವು ಒಂದೇ ರೀತಿಯ ಅವಿಭಾಜ್ಯಗಳನ್ನು ಸಂಯೋಜಿಸಿದರೆ ಅವಿಭಾಜ್ಯಗಳ ಘಾತಗಳು ನಮಗೆ ದೊರೆಯುತ್ತವೆ. ಅಂದರೆ ಇಲ್ಲಿ 32,760 ನಾವು ಅಪವರ್ತಿಸಿದಾಗ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 2 × 2 × 2 ಅಂದರೆ 3 ಸತಿ ಬಂದವು. ಒಂದೇ ರೀತಿಯ ಅವಿಭಾಜ್ಯಗಳು ಇವನ್ನು ನಾವು ಸಂಯೋಜನೆ ಮಾಡೋಣ. ಸಂಯೋಜನೆ ಮಾಡಿದರೆ ಅವಿಭಾಜ್ಯಗಳ ಘಾತಗಳು ದೊರೆಯುತ್ತವೆ ನಮಗೆ. ಅಂದರೆ 2⁻³ ಆಯ್ತು. ಇದು 3 ಸತಿ ಇದೆಯಲ್ಲ, 2⁻3 2 ಸತಿ ಇದೆ, 3⁻2. ಈ ರೀತಿ ನಾವು ಅಂಕಗಣಿತದ ಮೂಲ ಪ್ರಮೇಯ ಏನು, ಒಂದು ಸಂಯುಕ್ತ ಸಂಖ್ಯೆ ಅದನ್ನು ಯಾವುದೇ ಸಂಯುಕ್ತ ಸಂಖ್ಯೆ ಆಗಿರ್ಬೋದು ಅದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು. ಜೊತೆಗೆ ವ್ಯಕ್ತಪಡಿಸಿದ ಮೇಲೆ ಅಲ್ಲಿ ಒಂದೇ ರೀತಿಯ ಅವಿಭಾಜ್ಯಗಳನ್ನು ನಾವು ಘಾತ ರೂಪದಲ್ಲೂ ಕೂಡ ವ್ಯಕ್ತಪಡಿಸಬಹುದು. ನೋಡಿರಿ, ಒಂದೊಮ್ಮೆ ಅಂದರೆ ಒಂದು ಪಕ್ಷ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿಯೇ ಬರೆಯಬೇಕಂತ ನಿರ್ಧರಿಸಿದರೆ ಬರೆಯುವ ಕ್ರಮ ಕೂಡ ಒಂದೇ ಆಗಿರುತ್ತೆ. ಯಾವುದೇ ಸಂಖ್ಯೆಯನ್ನು ಅಪವರ್ತಿಸುವ ಏಕಮಾತ್ರ ಕ್ರಮ ಇರ್ತದೆ. ಅಂದರೆ ಬರೆಯುವ ಕ್ರಮವೂ ಕೂಡ ಒಂದೇ ಆಗುತ್ತೆ. 2 ಫಸ್ಟಿಗೆ ಬರ್ಬೇಕಾ, 2 3 ಅಂದರೆ ಏರಿಕೆ ಸಣ್ಣ ಸಂಖ್ಯೆ ಫಸ್ಟಿಗೆ ಆಮೇಲೆ ದೊಡ್ಡ ಸಂಖ್ಯೆ ಫಸ್ಟಿಗೆ ಬರೀರಿ ಅನ್ನೋ ಒಂದು ನಿಯಮ ಏನಾದ್ರು ಬಂದರೆ ಒಂದೇ ರೀತಿ ಆಗುತ್ತೆ. ಮತ್ತು ಇದಕ್ಕೆ ಬರೆಯುವ ಕ್ರಮ ಬೇರೆ ಇರೋದಿಲ್ಲ ಅಂತ ಹೇಳ್ತಾನೆ. ಇದೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಎಲ್ಲ ಒಂದು ಅಪವರ್ತನಗಳು ಬಂದರೆ ಓಕೆ. ಈಗ ಇದು ಒಂದು ಅಂಕಗಣಿತದ ಮೂಲ ಪ್ರಮೇಯ ಏನಿದೆ, ಆ ಥಿಯರಮ್ ಏನಿದೆ, ಈ ಪ್ರಮೇಯದ ಹಲವಾರು ಅನ್ವಯಗಳಿವೆ. ಎಲ್ಲಿ ಗಣಿತ ಮತ್ತು ಇತರ ಕ್ಷೇತ್ರಗಳಲ್ಲಿ ಹಲವಾರು ಅನ್ವಯಗಳು ಬಹಳಷ್ಟು ಕಡೆ ಉಪಯೋಗ ಆಗುತ್ತೆ. ಉದಾಹರಣೆಗೆ ಈಗ 4⁻n ಅನ್ನೋ ಒಂದು ಸಂಖ್ಯೆಯನ್ನು ಪರಿಗಣಿಸೋಣ. ಇದು ಒಂದು ಸ್ವಾಭಾವಿಕ ಸಂಖ್ಯೆ. n ಅಂತಕ್ಕಂಥದ್ದು ಒಂದು ಸ್ವಾಭಾವಿಕ ಸಂಖ್ಯೆ. ಇಲ್ಲಿ 1 ಆಗಲಿ 2 ಆಗಲಿ 3 ಆಗಲಿ ಬರ್ಬೋದು ಅಂತ ತಿಳ್ಕೊಳ್ರಿ. ಈಗ 1 ಬಂದರೆ ಏನಾಗುತ್ತೆ, ಇದು 4 ಆಗುತ್ತೆ. 4⁻1 ಅಂದರೆ 4 ಒಂದೇ ಸರಿ ಅಂತ. 4⁻2 ಅಂದರೆ 2 ಸತಿ, 4 × 4 4 16. 4⁻3 ಅಂದರೆ 4 × 4 × 4 3 ಸತಿ, 4 16, 16 64. ಹಿಂಗೆ ಯಾವುದಾದ್ರೂ ಇರ್ಬೋದು. n ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಗಳು 1 2 3 ಯಾವುದಾದ್ರೂ ಇರ್ಬೋದು. n ಯಾವುದೇ ಬೆಲೆಗೆ 4⁻n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆ ಎಂಬುದನ್ನು ಪರೀಕ್ಷಿಸಿ. ನೋಡಿರಿ, ನಾವು 1 ಹಾಕಿದ್ವಿ, 0 ಬರಲಿಲ್ಲ ಬಿಡಿ ಸ್ಥಾನದಾಗಿ. 2 ಹಾಕಿದ್ವಿ, 0 ಬರಲಿಲ್ಲ. 3 ಹಾಕಿದ್ವಿ, 0 ಬರಲಿಲ್ಲ. ಮತ್ತು 0ಯಿಂದ ಕೊನೆಗೊಳ್ತದೆಯೇ ಅಂತ ನಾವು ಮಾಡೋದಕ್ಕೆ ನಾವು ಇಲ್ಲಿ ಈ ಅಂಕಗಣಿತದ ಮೂಲ ಪ್ರಮೇಯವನ್ನು ನಾವು ಉಪಯೋಗಿಸ್ತೀವಿ. ಎಲ್ಲಿ ಉಪಯೋಗಿಸ್ತೀವಿ? ಈಗ 0 ಬರ್ಬೇಕಂದ್ರೆ 10ರ ಗುಣಕ ಆಗಿರ್ಬೇಕು ಅದು. ನೋಡಿರಿ, ಈಗ 10 20 30 120 190 2000 ಇವೆಲ್ಲ 10ರಿಂದ ಭಾಗ ಆಗ್ತಕ್ಕಂಥವು. 10ರ ನಾವು ಅವಿಭಾಜ್ಯಗಳು ಯಾವುವು, ಅವಿಭಾಜ್ಯ ಸಂಖ್ಯೆಗಳು ಯಾವುವು, ಇವನ್ನ ಅಪವರ್ತನಗಳು 5 × 2. ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರೆದ್ರೆ 5 × 2. ನೋಡಿರಿ, ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಉಪಯೋಗಿಸಿದ್ವಿ. ಅಂದರೆ ಇಲ್ಲಿ ಇವೆರಡೂ ಸಂಖ್ಯೆಗಳು ಈ ಒಂದು ಸಂಖ್ಯೆಯಲ್ಲಿ ಇರಬೇಕು, ಅಂದರೆ ಅವಿಭಾಜ್ಯಗಳ ಅಪವರ್ತನಗಳಾಗಿ ಇರಬೇಕು ಅಂತ. ಈಗ 4ನ್ನು ನಾವು ಅಪವರ್ತಿಸೋಣ. 4ನ್ನು ಅಪವರ್ತಿಸಿದ್ರೆ 2 × 2 ಅಂತ ಆಗುತ್ತೆ. ಅಂದರೆ ಇಲ್ಲಿ 2 ಇದೆ, ಆದರೆ 5 ಇಲ್ಲ. 5 ಇದ್ದಿದ್ದರೆ ನಮಗೆ ಬಿಡಿ ಸ್ಥಾನದಲ್ಲಿ 0 ಬರೋದು. ಹಾಗಾಗಿ ನೋಡಿರಿ, ಹಾಗಾಗಿ ನಾವು ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಬಳಸಿದ್ವಿಲ್ಲ. ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆಗಳಾಗಿ ಗುಣಲಬ್ಧವಾಗಿ ಪರಿವರ್ತಿಸ್ಬೋದು ಅಂತ, ಬರಿಬಹುದು ಅಂತ, ವ್ಯಕ್ತಪಡಿಸ್ಬೋದು ಅಂತ. ಆ ರೀತಿ ಈಗ ಇಲ್ಲಿ ನೋಡಿದಾಗ ಇಲ್ಲಿ 4ರಲ್ಲಿ 2 ಇದೆ ಹೊರತು
5 ಇಲ್ಲ. ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಇಲ್ಲದಿರುವುದು ನೋಡ್ರಿ. ಆದ್ದರಿಂದ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 4n ದ ಅಪವರ್ತಿಸುವಿಕೆಯಲ್ಲಿ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಇಲ್ಲದಿರುವುದು ಖಚಿತವಾಗಿದೆ. ಆದ್ದರಿಂದ n ದ ಯಾವುದೇ ಬೆಲೆಗೆ 4n ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ. ನೋಡ್ರಿ, ಇಲ್ಲಿ 4n ಇದರ ಅವಿಭಾಜ್ಯ ಅಪವರ್ತಿಸುವಿಕೆಯು ಅವಿಭಾಜ್ಯ ಸಂಖ್ಯೆ 5 ಒಳಗೊಂಡಿರಲೇಬೇಕು. ಇಲ್ಲಿ ನೋಡ್ರಿ, 10ರ ಗುಣಕಗಳಲ್ಲಿ ಮಾತ್ರ 0 ಬರುತ್ತೆ. 10ರಿಂದ ಭಾಗ ಆಗಬೇಕಂದ್ರೆ ಈ 5 ಮತ್ತು 2 ಅವಿಭಾಜ್ಯ ಸಂಖ್ಯೆಗಳಿರಬೇಕು. ಆದರೆ 4ರಲ್ಲಿ 2 ಅನ್ನೋ ಅವಿಭಾಜ್ಯ ಸಂಖ್ಯೆ ಇದೆ, 5 ಅನ್ನೋ ಅವಿಭಾಜ್ಯ ಸಂಖ್ಯೆ ಬರ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ನಮಗೆ ಅರಿವಿಲ್ಲದೆಯೇ, ನಮಗೆ ಗೊತ್ತಿಲ್ಲದೇ ನಾವು ಈ ಒಂದು ಅಂಕಗಣಿತದ ಮೂಲ ಪ್ರಮೇಯವನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಅಂಕಗಣಿತದ ಮೂಲ ಪ್ರಮೇಯ ಎಂಬ ಅರಿವಿಲ್ಲದೆ ನಾವು ಹಿಂದಿನ ತರಗತಿಗಳಲ್ಲಿ ನಾವು 2 ಧನ ಪೂರ್ಣಾಂಕಗಳ ಮಾಸ ಮತ್ತು ಲಾಸವನ್ನು ಕಂಡುಹಿಡಿದಿದ್ದೀವಿ. ಹೆಂಗೆ? ಅವಿಭಾಜ್ಯ ಅಪವರ್ತನ ವಿಧಾನ ಎನ್ನುವ ಹೆಸರಿನಲ್ಲಿ ಕಂಡುಹಿಡಿದ್ವಿ. ಉದಾಹರಣೆಗೆ ಅದೇ ರೀತಿ ನೋಡ್ರಿ, 6 ಮತ್ತು 20ರ ಲಾಸ ಮತ್ತು ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ನೋಡ್ರಿ, 6 = 2 3 6. ನಾವು ಹೆಂಗೆ ಇದನ್ನು ಕಂಡುಹಿಡ್ಕೊತಿದ್ವಿ? ಮೊದಲಿಗೆ ಈ ರೀತಿ ಹಾಕ್ಕೊಂಡು 2 3 6, 3 1 3, 1 ಬರೋವರೆಗೂ ಭಾಗಿಸ್ಕೊಳ್ತಾ ಹೋಗ್ಬೇಕು. 2 ಮತ್ತು 3 ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. 2 × 3. 2 ಎಷ್ಟು ಸತಿ ಇದೆ? 1 ಸತಿ ಇರೋದ್ರಿಂದ ಘಾತ 1. 3 ಎಷ್ಟು ಸತಿ ಇದೆ? 1 ಸತಿ ಇರೋದ್ರಿಂದ ಘಾತ 1. ಅದೇ ರೀತಿ 20ನ್ನು ನಾವು 2ರಿಂದ ಭಾಗಿಸ್ಕೊಳ್ತಾ ಹೋಗೋಣ. ಅಂದರೆ ಅವಿಭಾಜ್ಯ ಅಪವರ್ತನಗಳು 2ರಿಂದ. 2 10 20, 2 5 10, 5 1 5, 1 ಬರೋವರೆಗೂ ಭಾಗಿಸ್ಬೇಕು. 2 × 2 × 2 × 5, 2 × 2 × 5. 2 ಎಷ್ಟು ಸತಿ ಇದೆ? 2 ಸತಿ ಇದೆ. 2ರ ಘಾತ 2 × 5. ಈಗ ನೋಡ್ರಿ, ಈಗ ಮಾಸ ಕಂಡುಹಿಡಿಬೇಕು. ಮಾಸ ಅಂದರೆ ಇವೆರಡರಲ್ಲೂ ಇರತಕ್ಕಂಥ ಸಂಖ್ಯೆ. 2 ಇದೆ, 2 ಇದೆ, 3 ಇಲ್ಲ. ಹಂಗಾಗಿ 2 ಇದರ ಮಾಸ. ಲಾಸ ಅಂದರೆ ಇವೆರಡರಲ್ಲೂ ಇರ್ತಕ್ಕಂಥವು ತಗೋಬೇಕು. 2 2 ತಾಂಡ್ವಿ, ಅಷ್ಟು ತಾಂಡ್ಮೇಲೆ ಇನ್ನು ಇವೆರಡರಲ್ಲೂ ಇಲ್ಲದೇ ಇರ್ತಕ್ಕಂಥವು ತಗೋಬೇಕು. ಅಂದರೆ ಸಪ್ರೇಟಾಗಿರೋ 3 ಇದೆ, 3 ತಗೋಬೇಕು. 2 × 5 ಇದೆಯಾ, ಅದು ತಗೋಬೇಕು. ಅಂದರೆ ನೋಡ್ರಿ, ಇದರಲ್ಲಿ ಇರತಕ್ಕಂಥದ್ದು 1 ಸತಿ ಹಾಕ್ಬೇಕು. 2 2 ತಾಂಡ್ವಿ, ಸರಿನಾ? ಇನ್ನು ಉಳಿದಿದ್ದು 3 ಅದನ್ನು ತಗೋಬೇಕು. ಇಲ್ಲಿ ಉಳಿದವು 2 × 5 ಅದನ್ನು ತಗೋಬೇಕು. ಅವಾಗ ಲಾಸ ಸಿಗ್ತದೆ. 2 2 4, 4 3 12, 12 5 60, 60 ಲಾಸ. ಇಲ್ಲಿ ಮಾಸ ಅಂದರೆ ಏನು ಹೇಳ್ತಾನೆ? ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಇಲ್ಲಿ 2 ಸಂಖ್ಯೆಗಳಲ್ಲಿ ಇರಬೇಕು ಈ ಅಪವರ್ತನ. 2 ಅನ್ನೋದಿದೆ, ಅತ್ಯಂತ ಕಡಿಮೆ ಘಾತವನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆ.